ಇವಾಗ ಮ್ಯಾನೇಜ್ಮೆಂಟ್ ಆಫ್ ಡಿಮೆನ್ಷಿಯಾ ಏನು ಮಾಡ್ತಾರೆ? ಫಾರ್ ಎಕ್ಸಾಂಪಲ್ ಈ ಥರ ಎಲ್ಲ ಮಾತಾಡಿದ್ದೀವಿ, ಈ ಮೆನಿ ಟೈಪ್ಸ್ ಆಫ್ ಡಿಮೆನ್ಷಿಯಾದಲ್ಲಿ ಯಾವ್ಯಾವ ಥರ ಪ್ರೆಸೆಂಟ್ ಮಾಡ್ಬೋದು ಅಂತ ಹೇಳಿ. ಈ ಥರ ಏನಾದ್ರು ಸಿಂಪ್ಟಮ್ಸ್ ಬಂದಾಗ ನಮಗೊಂದು ಅಂದಾಜಲ್ಲಿ ಒಂದು ಗೊತ್ತಿರುತ್ತೆ, ಓಕೆ ಈ ಥರ ಇರ್ಬೋದು ಅಂತ. ಆ ಥರ ಬಂದಾಗ ಕೆಲವು ಬ್ಲಡ್ ಟೆಸ್ಟ್ಗಳನ್ನ ಮಾಡ್ಕೋತೀವಿ. ಅದಾದಮೇಲೆ ಒಂದು MRI, ಯಾವ ಭಾಗದಲ್ಲಿ ಅಟ್ರೋಫಿ ಇದೆ ಅಥವಾ ಯಾವ ಭಾಗದಲ್ಲಿ ಏನಾದ್ರು ತೊಂದರೆ ಇದೆಯಾ ಅಥವಾ ಬೇರೆ ಏನಾದ್ರು ಇದೆಯಾ, ನೀರು ತುಂಬ್ಕೊಂಡಿದೆಯಾ ಅಂತೆಲ್ಲ ನಮಗೆ MRIಯಲ್ಲಿ ಗೊತ್ತಾಗುತ್ತೆ. ಇದಾದಮೇಲೆ ಕೆಲವು ಟೈಮು ಬೆನ್ನಲ್ಲಿ ನೀರು ತೆಗೆದು ಕೂಡ ಪರೀಕ್ಷೆ ಮಾಡ್ತೀವಿ, ಎಸ್ಪೆಷಲಿ ರ್ಯಾಪಿಡ್ಲಿ ಪ್ರೋಗ್ರೆಸಿವ್ ಡಿಮೆನ್ಷಿಯಾ ಆದಲ್ಲಿ. ಈ ಥರ ಆದಮೇಲೆ ಆಗ್ತಾ ಸೈಡ್ ಬೈ ಸೈಡ್ ಏನು ಮಾಡಿರ್ತೀವಿ ಅಂದರೆ ಡೀಟೇಲ್ ನ್ಯೂರೋಸೈಕಲಾಜಿಕಲ್ ಅಸೆಸ್ಮೆಂಟ್ ಕೂಡ ಮಾಡಿರ್ತೀವಿ. ಅಂತಂದರೆ ಡೀಟೇಲ್ ಆಗಿ ಟೆಸ್ಟ್ ಮಾಡಿ, ಎಲ್ಲ ಪಾರ್ಟ್ಸ್ ಆಫ್ ದ ಬ್ರೈನ್ ಟೆಸ್ಟ್ ಮಾಡಿ ಯಾವ ಭಾಗ ಪ್ರಾಬ್ಲಮ್ ಇದೆ ಅಂಥೇಳಿ ಕಂಡುಹಿಡ್ಕೊಂಡಿರ್ತೀವಿ. ಯಾಕೆ ಅಂತಂದರೆ ರೀಟ್ರೈನಿಂಗ್ ಅಂದರೆ ರಿಹ್ಯಾಬಿಲಿಟೇಷನ್ ಅಂತಂದರೆ ಕಾಗ್ನಿಟಿವ್ ರೀಟ್ರೈನಿಂಗ್ ಅಂತ ಹೇಳ್ತೀವಿ. ಸೊ ಮುಂದಕ್ಕೆ ಅದು ರೀಟ್ರೈನ್ ಮಾಡ್ಬೇಕಾದ್ರೆ ಅದು ಹೆಲ್ಪ್ ಆಗುತ್ತೆ. ಸೊ ಅದಲ್ಲದೆ ಕಾಗ್ನಿಟಿವ್ ರೀಟ್ರೈನಿಂಗ್ ಅಲ್ಲದೆ ಕೆಲವು ಡಿಮೆನ್ಷಿಯಾಸ್ಗೆ ಹೊಸ ಮೆಡಿಸಿನ್ಸ್ ಕೂಡ ಇದೆ. ಅದಲ್ಲದೆ ಫಾರ್ಮಕಲಾಜಿಕಲ್ ಅಂತಂದರೆ ಬಿಹೇವಿಯರ್ನ ಹಿಡಿತದಲ್ಲಿರೋಕ್ಕೆ ಅಥವಾ ಮೆಮೊರೀಸ್ನ ಸ್ವಲ್ಪ ಸ್ಟೇಬಲ್ ಮಾಡೋಕ್ಕೆ ಮೆಡಿಸಿನ್ಸ್ ಕೂಡ ಇವೆ. ಸೊ ಇದನ್ನು ನಾವು ಅವ್ರಿಗೆ ಕೊಟ್ಟಿರ್ತೀವಿ.